Hello everyone, welcome to my channel. Swing Trading Techno Funder Strategy Part 6 ವಿಡಿಯೋದಲ್ಲಿ How to identify a stock exit point. ನಮ್ಮ ಟೆಕ್ನೋ ಫಂಡರ್ ಸ್ಟ್ರಾಟಜಿಲಿ ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡೋಕ್ಕೆ ನಾವು 6 ಪ್ಯಾರಾಮೀಟರ್ಸ್ನ ಯೂಸ್ ಮಾಡಿದ್ದೀವಿ. ಅದರಲ್ಲಿ ಮೊದಲನೇ ಪ್ಯಾರಾಮೀಟರ್ ಬಂದು ಬುಕ್ ಪ್ರಾಫಿಟ್ ಅರೌಂಡ್ 5% to 10% ಫ್ರಮ್ ಸ್ಟಾಕ್ ಎಂಟ್ರಿ ಪಾಯಿಂಟ್. ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ವಿಂಗ್ ಟ್ರೇಡಿಂಗ್ ಯಾಕೆ ಮಾಡಬೇಕಂದ್ರೆ ಪ್ರಾಫಿಟ್ಗೋಸ್ಕರನೇ. ಆದ್ದರಿಂದ ನಮಗೆ ಒಂದು ಟ್ರೇಡಲ್ಲಿ 5% to 10% ಪ್ರಾಫಿಟ್ ಆಗ್ತಿದೆ ಅಂದರೆ ಅಲ್ಲಿಂದ ಒಂದು ಪ್ರಾಫಿಟ್ನ ಬುಕ್ ಮಾಡಿ ಕ್ಯಾಪಿಟಲ್ನ ಫ್ರೀ ಮಾಡಿ ನೆಕ್ಸ್ಟ್ ಟ್ರೇಡ್ಗೆ ಬಳಸ್ಕೊಬೋದು ಅಥವಾ ಯಾವುದಾದ್ರು ಸ್ಟಾಕ್ನ ಆ್ಯಾವ್ರೇಜ್ ಮಾಡೋಕ್ಕೆ ಬಳಸ್ಕೊಬೋದು. ಅದರಿಂದ ಪೋರ್ಟ್ಫೋಲಿಯೋದಲ್ಲಿ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರುತ್ತೆ. ಎರಡನೇದಾಗಿ ಸ್ಟಾಕ್ ವಿತ್ RSI ರೀಡಿಂಗ್ ಮೋರ್ ದ್ಯಾನ್ 70. ಸ್ಟಾಕ್ ವಿತ್ RSI ರೀಡಿಂಗ್ ಮೋರ್ ದ್ಯಾನ್ 70 ಅಂದರೆ ಅದೊಂದು ಓವರ್ ಬಾಟ್ ಝೋನ್. ಅಲ್ಲಿಂದ ಒಂದು ಸ್ಟಾಕ್ ಪ್ರೈಸಲ್ಲಿ ಒಂದು ಸಪ್ಲೈ ಜಾಸ್ತಿ ಆಗುತ್ತೆ, ಅಲ್ಲಿಂದ ಒಂದು ಟ್ರೆಂಡ್ ರಿವರ್ಸಲ್ ಕೂಡ ಸಾಧ್ಯತೆ ಇದೆ. ಅದರಿಂದ ಒಂದು ಸ್ಟಾಕ್ ಪ್ರೈಸ್ನಲ್ಲಿ ರೀಡಿಂಗ್ RSI ಮೋರ್ ದ್ಯಾನ್ 70 ಇದ್ದರೆ ಅಲ್ಲಿಂದ ಒಂದು ಪ್ರಾಫಿಟ್ನ ಬುಕ್ ಮಾಡಿ. ಫಾರ್ ಆನ್ ಎಕ್ಸಾಂಪಲ್ ನಾನಿಲ್ಲಿ ಐಶರ್ ಮೋಟರ್ಸ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಈ ಚಾರ್ಟ್ನಲ್ಲಿ ನೋಡಿ ನಮಗೆ 2 ದಿನದಲ್ಲಿ 10%ಕ್ಕೂ ಜಾಸ್ತಿ ಪ್ರಾಫಿಟ್ ಆಗಿದೆ. ಸೊ ಇಲ್ಲಿಂದ ಒಂದು ಪ್ರಾಫಿಟ್ನ ಬುಕ್ ಮಾಡಿ. ಎರಡನೇ ಕ್ರೈಟೀರಿಯಾ ನೋಡಿ, RSI ರೀಡಿಂಗ್ ಮೋರ್ ದ್ಯಾನ್ 75 ಇದೆ. ಇದೊಂದು ಓವರ್ ಬಾಟ್ ಝೋನ್ ಅಂತ ಅರ್ಥ, ಒಂದು ಸಪ್ಲೈ ಝೋನ್ ಅಂತ ಅರ್ಥ. ಇಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ಮೂರನೇ ಕ್ರೈಟೀರಿಯಾ ಸ್ಟಾಕ್ ನಿಯರ್ ಎನಿ ರೆಸಿಸ್ಟೆನ್ಸ್ ಆರ್ ಸಪ್ಲೈ ಝೋನ್. ರೆಸಿಸ್ಟೆನ್ಸ್ ಝೋನ್ ಅಂದರೆ ಒಂದು ಸ್ಟಾಕ್ ಪ್ರೈಸ್ ಪದೇ ಟಾಪಿಗೆ ಹೋಗಿ ಅಲ್ಲಿಂದ ಒಂದು ರಿಜೆಕ್ಷನ್ ಫೇಸ್ ಮಾಡಿದ್ರೆ ಅದನ್ನ ಸಪ್ಲೈ ಝೋನ್ ಅಥವಾ ರೆಸಿಸ್ಟೆನ್ಸ್ ಝೋನ್ ಅಂತೀವಿ. ನಮ್ಮ ಸ್ಟಾಕ್ ಚಾರ್ಟ್ನಲ್ಲಿ ಆ ರೀತಿ ಯಾವುದೋ ರೆಸಿಸ್ಟೆನ್ಸ್ ಝೋನಿಂದ ಟಾಪ್ಗೆ ಹೋಗಿ ಅಲ್ಲಿಂದ ರಿಜೆಕ್ಷನ್ ಫೇಸ್ ಮಾಡಿದ್ರೆ ಅದೊಂದು ಬಿಯರಿಶ್ ಟ್ರೆಂಡ್ ಸ್ಟಾರ್ಟ್ ಅಂತ ಅರ್ಥ. ಅಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ನಾಲ್ಕನೇ ಕ್ರೈಟೀರಿಯಾ ಅನಲೈಸ್ ಇಫ್ ಎನಿ ಬಿಯರಿಶ್ ಮೂವಿಂಗ್ ಆ್ಯಾವ್ರೇಜ್ ಕ್ರಾಸ್ ಓವರ್. ನಮ್ಮ ಚಾರ್ಟ್ನಲ್ಲಿ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್, 20 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್ನ ಅಪ್ಲೈ ಮಾಡಿ. ಯಾವಾಗ ಲಾಂಗ್ ಟರ್ಮ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಆದ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್ನ ಶಾರ್ಟ್ ಟರ್ಮ್ ಮೂವಿಂಗ್ ಆ್ಯಾವ್ರೇಜ್ ಲೈನ್ ಆದ 20 ಡೇ EMA ಮೂವಿಂಗ್ ಆ್ಯಾವ್ರೇಜ್ ಲೈನ್ ಡೌನ್ ಟ್ರೆಂಡ್ನಲ್ಲಿ ಕ್ರಾಸ್ ಮಾಡಿದ್ರೆ ಅದನ್ನ ಬಿಯರಿಶ್ ಕ್ರಾಸ್ ಓವರ್ ಅಂತೀವಿ. ಆ ರೀತಿ ನಿಮ್ಮ ಸ್ಟಾಕ್ ಪ್ರೈಸ್ನಲ್ಲಿ ಚಾರ್ಟ್ನಲ್ಲಿ ಕ್ರಾಸ್ ಓವರ್ ಆಗಿದ್ದರೆ ಅದೊಂದು ಬಿಯರಿಶ್ ಟ್ರೆಂಡ್ ಸ್ಟಾರ್ಟ್ ಅಂತ ಅರ್ಥ. ಅಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ಫಾರ್ ಆನ್ ಎಕ್ಸಾಂಪಲ್ ನಾನಿಲ್ಲಿ ಏಷ್ಯನ್ ಪೇಂಟ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಯಾವಾಗ ಇಲ್ಲಿರುವ ವೈಟ್ ಲೈನ್ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್, ರೆಡ್ ಕಲರಲ್ಲಿರೋದು 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್. ಯಾವಾಗ 20 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್ 50 ಡೇ ಮೂವಿಂಗ್ ಆ್ಯಾವ್ರೇಜ್ ಲೈನ್ನ ಡೌನ್ ಟ್ರೆಂಡಲ್ಲಿ ಕ್ರಾಸ್ ಮಾಡುತ್ತೋ ನೋಡಿ, ಇಲ್ಲಿ ಸ್ಟಾಕ್ ಪ್ರೈಸ್ ಬಿಯರಿಶ್ ಟ್ರೆಂಡ್ಗೆ ಕನ್ವರ್ಟ್ ಆಗಿದೆ. ಸೊ ಇಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ಐದನೆಯ ಪ್ಯಾರಾಮೀಟರ್ ಬಂದು ಸ್ಟಾಕ್ ವಿತ್ ನೆಗೆಟಿವ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಸ್ಟಾಕ್ನ ಕ್ವಾರ್ಟರ್ಲಿ ರಿಸಲ್ಟ್ಸಲ್ಲಿ ಇಯರ್ ಆನ್ ಇಯರ್ ಆದರೂ ಕ್ವಾರ್ಟರ್ ಆದರೂ ನೆಗೆಟಿವ್ ಗ್ರೋತ್ ರೇಟ್ ಇದ್ದರೆ ಇದೊಂದು ಪ್ರಾಫಿಟ್ ಅಥವಾ ಸೇಲ್ಸಲ್ಲಿ ಒಂದು ಡ್ರಾಪ್ ಅಂತ ಅರ್ಥ. ಶಾರ್ಟ್ ಟರ್ಮಲ್ಲಿ ಸ್ಟಾಕ್ ಪ್ರೈಸ್ ಕ್ಯಾನ್ ಗೋ ಟು ಬಿಯರಿಶ್ ಟ್ರೆಂಡ್ ಅಂತ ಅರ್ಥ. ಅಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ಆರನೆಯ ಪ್ಯಾರಾಮೀಟರ್ ಬಂದು ಸ್ಟಾಕ್ ವಿತ್ ಎನಿ ಬ್ಯಾಡ್ ಇವೆಂಟ್ಸ್ ಆರ್ ನ್ಯೂಸ್. ಒಂದು ಕಂಪ್ನಿಯ ಬ್ಯಾಡ್ ಇವೆಂಟ್ಸ್ ಆದ ಚೇಂಜ್ ಇನ್ ಡೈರೆಕ್ಟರ್ಸ್, ಚೇಂಜ್ ಇನ್ CEO, ಗೌರ್ಮೆಂಟ್ ಎನ್ಕ್ವೈರಿ ಅಥವಾ GST ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಅಥವಾ ಲಾಸ್ ಇನ್ ಎನಿ ಕಾಂಟ್ರಾಕ್ಟ್ ಆರ್ ಆರ್ಡರ್ಸ್, ಈ ರೀತಿ ಯಾವುದಾರ ಇವೆಂಟ್ಸಿಂದ ಸ್ಟಾಕ್ ಪ್ರೈಸ್ನ ಫಂಡಮೆಂಟಲ್ಸ್ ಚೆನ್ನಾಗಿದ್ದರೂ ಸ್ಟಾಕ್ ಪ್ರೈಸ್ ಕ್ಯಾನ್ ಗೋ ಟು ಬಿಯರಿಶ್ ಟ್ರೆಂಡ್. ಸೊ ಈ ರೀತಿ ಯಾವುದಾದ್ರು ಇವೆಂಟ್ಸ್ ಆದರೆ ಅಲ್ಲಿಂದ ಒಂದು ಸ್ಟಾಕ್ ಎಕ್ಸಿಟ್ ಪಾಯಿಂಟ್ನ ಫೈಂಡ್ ಮಾಡಿ. ಫಾರ್ ಆನ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅದಾನಿ ಗ್ರೀನ್ನ ಚಾರ್ಟ್ ಓಪನ್ ಮಾಡಿದ್ದೀನಿ. ಇದರ ಫಂಡಮೆಂಟಲಲ್ಲಿ ಯಾವುದೇ ಚೇಂಜ್ ಇಲ್ಲ. ಬಟ್ ಅದಾನಿ ಗ್ರೂಪ್ನ ಮೇಲೆ ಒಂದು US FDA ಎನ್ಕ್ವೈರಿ ಸ್ಟಾರ್ಟ್ ಆದಾಗಿಂದ ಸ್ಟಾಕ್ ಪ್ರೈಸ್ ಬಿಯರಿಶ್ ಟ್ರೆಂಡಲ್ಲಿ ಟ್ರೇಡ್ ಆಗ್ತಾಯಿದೆ. ಫಾರ್ ಆನ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವೆಂಟ್ಸಲ್ಲಿ ಡಿಸೆಂಬರಲ್ಲಿ CEO ಕೊಡೋ ಚೇಂಜ್ ಆದರೂ ಅದರಿಂದನೂ ಸ್ಟಾಕ್ ಪ್ರೈಸ್ ಬಿಯರಿಶ್ ಟ್ರೆಂಡ್ಗೆ ಚೇಂಜ್ ಆಯಿತು. ಹಾಗೂ US FDA ಎನ್ಕ್ವೈರಿ ಬಂತು ಅದಾನಿ ಮೇಲೆ, ಆವಾಗಿಂದನೂ ಅದಾನಿ ಗ್ರೂಪ್ಸ್ನ ಎಲ್ಲ ಸ್ಟಾಕ್ ಪ್ರೈಸ್ ಬಿಯರಿಶ್ ಟ್ರೆಂಡಲ್ಲಿ ಟ್ರೇಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬರುವ ಎಲ್ಲ ವೀಡಿಯೋಸು ನೋಡಿ.